ಬೆಂಗಳೂರಲ್ಲಿ ಫಿಶ್ ಸಾಂಬಾರ್ನ ಎಷ್ಟು ಈಸಿಯಾಗಿ ಅಂಡ್ ಲೋ ಇಂಗ್ರೀಡಿಯಂಟ್ ಯೂಸ್ ಮಾಡಿ ತುಂಬಾ ಸಖತ್ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾರೆ ಅಂತ ನೋಡೋಣ. ಇದರಲ್ಲಿ ಯಾವುದೇ ತರಹದ ಮೀನುಗಳನ್ನ ನೀವು ತಗೋಬಹುದು. ಇದು ಫ್ಯಾಟ್, ಇದು ಫ್ಯಾಟ್ ಅಲ್ಲಿ ಈ ಮೀನು ಫ್ಯಾಟ್ ರಿಲೀಸ್ ಮಾಡುತ್ತೆ. ಸೊ ಲೋ ಆಯಿಲ್ ನ ನಾವ್ ಇದರಲ್ಲಿ ಯೂಸ್ ಮಾಡೋಣ. ಒಂದು ಆನಿಯನ್ ತಗೊಂಡಿದೀನಿ ಅಂಡ್ ಸ್ವಲ್ಪ ಹುಣಸೆ ಹಣ್ಣು, ಚಕ್ಕೆ, ಲವಂಗ, ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಅಂಡ್ ಸ್ವಲ್ಪ ಕಡಲೆ, ಟೊಮೊಟೊನ ಆಡ್ ಮಾಡ್ಕೊಂಡಿದ್ದೀನಿ ಅಂಡ್ 1 ಕಪ್ ಅಷ್ಟು ನಾನಿಲ್ಲಿ ಕಾಯಿ ತಗೊಂಡಿದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂಡ್ ಗಸಗಸೆ ಕೂಡ ಆಡ್ ಮಾಡ್ಕೊಂಡಿದೀನಿ. ಹಾಕೊಂಡ್ರೆ ಹಾಕೋಬಹುದು, ಇಲ್ಲ ಅದು ಕೂಡ ಸ್ಕಿಪ್ ಮಾಡ್ಕೋಬಹುದು. ಎಲ್ಲಾನು ಮಿಕ್ಸಿಗೆ ಹಾಕೊಂಡು ಇಮಿಡಿಯೇಟ್ ಆಗಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಬನ್ನಿ. ಈಗ ತುಂಬಾ ಟೇಸ್ಟಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಉದುದ್ರಾಗಿ ಮಾಡಿದ್ರೆ ಅಷ್ಟು ಸಾಂಬಾರ್ ಟೇಸ್ಟ್ ಕೊಡೋದಿಲ್ಲ. ಸೊ ಗ್ರೈಂಡ್ ಮಾಡಿ ಬರೋಣ. ನೋಡಿ, ಇಲ್ಲಿ ಧನಿಯಾ ಪೌಡರ್ ಅಂಡ್ ಫಿಶ್ ಮಸಾಲ ತಗೊಂಡಿದೀನಿ ನಾನಿಲ್ಲಿ ಅಂಡ್ ಚಿಲ್ಲಿ ಪೌಡರ್ ಇಷ್ಟನ್ನು ಆಡ್ ಮಾಡ್ಕೊಂಡೆ ಅಂಡ್ ಸ್ವಲ್ಪ ಎಲ್ಲೋನು ಕೂಡ ಹಾಕೋಬಹುದು. ಇದಕ್ಕೆ 1 ಗ್ಲಾಸ್ ಇಷ್ಟು ವಾಟರ್ನ ಆಡ್ ಮಾಡ್ಕೊಂಡು ಮತ್ತೆ ಅವನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. 1 ಗ್ರೈಂಡ್ ಇದಾಗಿದೆ ನೋಡಿ, ಈ ರೀತಿ ಸ್ಮೂತ್ ಆಗಿ ಪೇಸ್ಟ್ ಆಗಿರ್ಬೇಕು. ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಆಯಿಲ್ ಹಾಕೊಂಡು ಇದಕ್ಕೆ ಲೋ ಆಯಿಲ್ ನ ಯೂಸ್ ಮಾಡ್ಬೋದು, ಜಾಸ್ತಿ ಆಯಿಲ್ ನ ಹಾಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಮಸಾಲೆನ ಡೈರೆಕ್ಟ್ ಆಗಿ ಆಯಿಲ್ ಒಳಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಹಾಗೇನೆ. ಇವಾಗ ಒಂದು 2 ಗ್ಲಾಸ್ ಅಷ್ಟು ವಾಟರ್ನ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಆಗ್ಲೇ ಎಲ್ಲೋ ಹಾಕೊಂಡಿರ್ಲಿಲ್ಲ, ಅದಕ್ಕೋಸ್ಕರ ಇವಾಗ್ಲೇ ಹಾಕೋತಾ ಇದ್ದೀನಿ. ಅಂಡ್ ಸ್ವಲ್ಪ ಸಾಲ್ಟ್ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಅಷ್ಟು ಕುದಿಸ್ಕೊಂಡ್ ಬರೋಣ. ಇದು ಕುದೀತಾ ಇರ್ಬೇಕಾದ್ರೆ ನಾವು ಫಿಶ್ಗಳನ್ನ ಇದ್ರೊಳಗೆ ಒಂದೊಂದೇ ಹಾಕೊಂಡ್ ಬರೋಣ. ಎಲ್ಲಾ ಫಿಶ್ಗಳನ್ನ ನಾನು ಇದ್ರೊಳಗೆ ಹಾಕೊಂಡಿದೀನಿ. ಈಗ ಒಂದು ನಾವು 10 to 20 ಮಿನಿಟ್ಸ್ ಅಷ್ಟು ಲಿಡ್ ಕ್ಲೋಸ್ ಮಾಡಿ ಹಾಗೇನೆ ಬೇಯಿಸ್ಕೊಳ್ಳೋಣ. 1-2 ಚಿಲ್ಲಿ ತಗೊಂಡಿದೀನಿ ನಾನಿಲ್ಲಿ, ಹಾಗೆ ಡೈರೆಕ್ಟ್ ಆಗಿ ಹಾಕ್ಬಿಡ್ತಿದೀನಿ. ಸಾಂಬಾರ್ ಇದು ರೆಡಿ ಆಗಿದೆ ನೋಡಿ. ಆಯಿಲ್ ಬಿಡ್ಬೇಕು ಈ ತರ ಮೇಲ್ ಬಂದು, ಅವಾಗ ಸಾಂಬಾರ್ ಬೆಂದಿದೆ ಅಂತ ಅರ್ಥ. ಕಂಪ್ಲೀಟ್ ಆಗಿದೆ. ನಾನು ಇದಕ್ಕೆ ಫಿಶ್ ಕಬಾಬ್ಸ್ ಕೂಡ ಮಾಡ್ಕೊಂಡಿದ್ದೆ. ಸಾಂಬಾರ್ ಅಂಡ್ ಫಿಶ್ ಕಬಾಬ್ ರೈಸ್ ಇಷ್ಟು ಮಾಡಿದ್ದೆ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.